ಈ 187 ಕೋಟಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗ್ಬಿಟ್ಟಿದೆ. ಆದರೆ ಕಾಂಗ್ರೆಸ್ನ ಕೆಲವು ನಾಯಕರು ಕೂಡ ತನಿಖೆಯನ್ನು ಎದುರಿಸಬೇಕಾಗುತ್ತಾ. ಯಾಕೆಂದರೆ ಚುನಾವಣೆಯಲ್ಲಿ ಬಳಕೆಯಾಗಿದೆ ದುಡ್ಡು, ಹಣ, ಅಕ್ರಮ ಹಣ ವರ್ಗಾವಣೆಯಾಗಿದ್ದು ಆ ಚುನಾವಣೆ ಕಾರಣ ಅಂತಕ್ಕಂಥ ಆರೋಪ. ಒಂದು ವೇಳೆ ತನಿಖೆಯ ಮೂಲ ಚುನಾವಣೆ ದಿಕ್ಕಿನಲ್ಲೇ ಏನಾದರೂ ಸಾಗ್ಬಿಟ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕರ್ನಾಟಕ ಟು ತೆಲಂಗಾಣದವರೆಗೆ ಕೈ ನಾಯಕರಿಗೆ ಇದು ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಯಾರು ಸರದಿ, ಯಾರೆಲ್ಲ ತನಿಖೆಯನ್ನು ಎದುರಿಸಬೇಕಾಗುತ್ತೆ? ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಬಗ್ಗೆನೇ ಚರ್ಚೆ, ಆತಂಕದಲ್ಲಿ ಒಂದಷ್ಟು ನಾಯಕರಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿಯಿಂದ ಪಡ್ಕೋತೀನಿ. ಮುರಳಿ, ಈಗ ಒಂದಂತೂ ನಿಜ, ಚುನಾವಣೆಗೆ ದುಡ್ಡು ಬಳಕೆಯಾಗಿದೆ ಅಂತಂದರೆ ಕೇವಲ ನಾಗೇಂದ್ರ ಒಬ್ಬರೇ ನಿಂತ್ಕೊಂಡು ಎಲ್ಲ ಕಡೆ ದುಡ್ಡನ್ನು ಹಂಚಿರಲ್ಲ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗಬೇಕು, ಆ ಕಾಂಗ್ರೆಸ್ ನಾಯಕರು ಯಾರಿದ್ದಾರೆ, ಯಾರ ಮುಖಾಂತರ ದುಡ್ಡು ತಲುಪಿಸ್ಬೇಕು, ಅವೆಲ್ಲ ಆಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರಕರಣದಲ್ಲಿ ಕೇಳಿ ಬರದಿರುವ ಹೆಸರುಗಳು ಕೂಡ ಬರಬಹುದಾ? ಅವರು ವಿಚಾರಣೆಯನ್ನು ಎದುರಿಸಬೇಕಾಗಬಹುದಾ ಅಂತ? ಖಂಡಿತ ಅರವಿಂದ್, ಯಾಕೆಂದರೆ ನಿರೀಕ್ಷೆ ಮಾಡದೇ ಇರೋಂಥ ಹೆಸರುಗಳು ಕೂಡ ಬಯಲಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ನೀವು ಹೇಳ್ತಾ ಇದ್ರಿ, ಈ ಚುನಾವಣೆ ಸಂದರ್ಭದಲ್ಲಿ ನಾಗೇಂದ್ರ ಒಬ್ಬರೇ ಇನ್ವಾಲ್ವ್ಮೆಂಟ್ ಆಗಿ ಆ ಹಣವನ್ನು ವಹಿವಾಟನ್ನು ಮಾಡುವಂಥದ್ದು ಅಥವಾ ಸಾಗಾಟ ಮಾಡುವಂಥ ಕೆಲಸವನ್ನು ಮಾಡಿರಲ್ಲ. ಅವ್ರ ಜೊತೆಯಲ್ಲಿ ಸಾಕಷ್ಟು ಜನ ಕೈ ಜೋಡಿಸಿರೋಂಥವ್ರು, ಜೊತೆಗೆ ಅದನ್ನು ಚುನಾವಣೆಗೆ ಬಳಸ್ಕೊಂಡಂಥವ್ರು, ಇವರೆಲ್ಲರೂ ವಿಚಾರಗಳು ಕೂಡ ಬೆಳಕಿಗೆ ಬರ್ತದೆ. ಯಾಕೆಂದರೆ ಇದು ನಡೀತಾ ಇರೋಂಥ ಮನಿ ಲ್ಯಾಂಡ್ರಿಂಗ್ನ ಆಕ್ಟ್ನ ಅಡಿಯಲ್ಲಿ ಪ್ರಕರಣ ನಡೀತಾ ಇರೋಂಥದ್ದು. ಅಂದರೆ ನಗದು ಹಣವನ್ನು ಟ್ರಾನ್ಸಾಕ್ಟನ್ನು ಯಾರ್ಯಾರು ಮಾಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಹೋಗ್ತದೆ. ಅವರ ಜೊತೆಯಲ್ಲಿ ಕೈ ಜೋಡಿಸುವಂಥವ್ರು ಇವರೆಲ್ಲರಿಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡುವಂಥ ಸಾಧ್ಯತೆಗಳಿದ್ದಾವೆ. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಈಗ ಸದ್ಯದ ತಮ್ಮ ಕಸ್ಟಡಿಯಲ್ಲಿ ಇರುವಂಥವ ನಾಗೇಂದ್ರನಿದ್ದಾರೆ. ನಾಗೇಂದ್ರ ಅವರ ಬಳಿಯಲ್ಲಿ ಇನ್ನೊಂದಷ್ಟು ಹೇಳಿಕೆಗಳು, ಇನ್ನೊಂದಷ್ಟು ದಾಖಲೆಗಳು ಮತ್ತು ಇನ್ನೊಂದಷ್ಟು ಸಾಕ್ಷ್ಯಗಳನ್ನು ಕ್ರೋಢೀಕರಿಸಿಕೊಳ್ಳುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಇದೆಲ್ಲ ಕಂಪ್ಲೀಟ್ ಆದ ನಂತರ ಮತ್ತೊಂದಷ್ಟು ಮುಂದೆ ಹೋಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ನೋಟಿಸನ್ನು ಕೊಡುವಂಥದ್ದು ಇರ್ಬೋದು, ಅವರ ಸ್ಟೇಟ್ಮೆಂಟನ್ನು ಪಡ್ಕೊಳ್ಳುವಂಥದ್ದು ಇರ್ಬೋದು. ಇದೆಲ್ಲ ಪ್ರಕ್ರಿಯೆಗೂ ಕೂಡ ಚಾಲನೆಯನ್ನು ಕೊಡುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಈಗಷ್ಟೇ ನಿಜವಾದ ಕಸ್ಟೋಡಿಯಲ್ ಇಂಟರಾಗೇಷನ್ ಅಂತಕ್ಕಂಥದ್ದು ಆರಂಭ ಆಗಿದೆ ನಾಗೇಂದ್ರ ಅವರದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಸತ್ಯಾಂಶಗಳು ಹೊರಗೆ ಬರುತ್ತೆ. ತಪ್ಪೊಪ್ಕೊಳ್ತಾರಾ ಅಥವಾ ಈಗ ಹೇಳ್ದಂಗೆ ಮುಂದೇನೂ ಕೂಡ ನಂಗೆ ಏನೂ ಗೊತ್ತಿಲ್ಲ ಅಂತಾರ, ಗೊತ್ತಾಗುತ್ತೆ ಮುಂದೆ ಎಲ್ಲ ವಿಚಾರ.